ಸ್ನೇಹಿತರೆ, ಇವತ್ತು ನಾವು ಹೆಡ್ಫೋನ್ ಆ್ಯಪ್ನಲ್ಲಿ ಯಾವ ರೀತಿ ಅಲ್ಲಿ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡಿ ಆಟೋ ಪೇಮೆಂಟನ್ನು ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಹೆಡ್ಫೋನ್ ಆ್ಯಪ್ನಲ್ಲಿ ನೀವೇನಾದರೂ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅಲ್ಲಿ ಆ ಸಬ್ಸ್ಕ್ರಿಪ್ಷನ್ನ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಮತ್ತು ಅಲ್ಲಿ 7 days ಫ್ರೀ ಟ್ರಯಲ್ ಇರುತ್ತೆ. ಅಂದರೆ ಮೊದಲು ₹2 ಮಾತ್ರ ಕಟ್ ಆಗುತ್ತೆ. ನಂತರದಲ್ಲಿ 7 ದಿನಗಳವರೆಗೆ ನಮ್ಮ ಒಂದು ಆಟೋ ಪೇಮೆಂಟನ್ನು ಅದು ತೊಗೊಂಡಿರುತ್ತೆ. 7 ದಿನಗಳವರೆಗೆ ನಾವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಅಷ್ಟರೊಳಗಡೆ ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ ಯಾವುದೇ ರೀತಿಯಲ್ಲಿ ಹಣ ಕಟ್ ಆಗೋದಿಲ್ಲ. 7 ದಿನಗಳ ನಂತರದಲ್ಲಿ ₹300 300 ಸಮಥಿಂಗ್ ಅಮೌಂಟ್ ಇದೆ. ಆ ಒಂದು ಅಮೌಂಟಲ್ಲಿ ನಾವು 7 ದಿನಗಳ ನಂತರದಲ್ಲಿ ಪ್ರತಿ ತಿಂಗಳಲ್ಲಿ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 7 ದಿನಗಳ ಒಳಗಡೆ ನೀವು ಆಟೋ ಪೇಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ಅಮೌಂಟ್ ಅನ್ನೋದು ಕಟ್ ಆಗೋದಿಲ್ಲ, ಮತ್ತು ಅಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾವ ರೀತಿ ನಾವು 7 ದಿನಗಳ ಒಳಗಡೆ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಹೆಡ್ಫೋನ್ ಆ್ಯಪ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಅಲ್ಲಿ ಸಬ್ಸ್ಕ್ರಿಪ್ಷನ್ನ ಮೊದಲು ಕ್ಯಾನ್ಸಲ್ ಮಾಡೋದು ಹೇಗೆ ಮತ್ತು ಅದರೊಟ್ಟಿಗೆ ನಾವು ಆಟೋ ಪೇಮೆಂಟ್ ಕೂಡ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಪ್ರೊಫೈಲ್ ಆಪ್ಷನ್ ಇದೆ, ಮೀ ಅಂತ. ಇಲ್ಲಿ ಹೆಡ್ಫೋನ್ ಆ್ಯಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಮೀ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕು. ಮೀ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅನ್ನೋದು ಇಲ್ಲಿ ಆಲ್ರೆಡಿ ಆ್ಯಕ್ಟಿವ್ ಇದೆ ಸ್ನೇಹಿತರೆ. ಈ ರೀತಿ ನೋಡ್ಬೋದು, ಈ ಡೇಟ್ವರೆಗೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅನ್ನೋದು ಆ್ಯಕ್ಟಿವ್ ಇದೆ. ನಂತರದಲ್ಲಿ ಮೇಲ್ಗಡೆ 3 ಗೆರೆಗಳಿರುತ್ತೆ, ಇಲ್ಲಿ 3 ಲೈನ್ಸು ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಮೋರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೋರ್ ಅಂತ ಕೆಳಗಡೆ ಲಾಸ್ಟಿಗೆ ಇದೆ. ಆ ಒಂದು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರದಲ್ಲಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ, ಸಬ್ಸ್ಕ್ರಿಪ್ಷನ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡ್ಬೋದು 7 days ಫ್ರೀ ಟ್ರಯಲ್ ಇಲ್ಲಿ ಆ್ಯಕ್ಟಿವ್ ಇದೆ. ಇದುವರೆಗೂ ನಮ್ಮ ಅಮೌಂಟ್ ಅನ್ನೋದು ಇನ್ನೂ ಕಟ್ ಆಗಿಲ್ಲ, ಕೇವಲ ₹2 ಮಾತ್ರ ಕಟ್ ಆಗಿತ್ತು. ನಂತರದಲ್ಲಿ ಇಲ್ಲಿ ಆಟೋ ಪೇನ ಇಲ್ಲಿ ಆ್ಯಕ್ಟಿವ್ ಅಂತ ಇದೆ ನೋಡಿ, ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆ್ಯಕ್ಟಿವ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾನ್ಸಲ್ ಆಟೋ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಯಾನ್ಸಲ್ ಆಟೋ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ರೀಸನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಇರುವಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೋಸ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ, ಇಲ್ಲಿ ಪಕ್ಕದಲ್ಲಿ ಕ್ಯಾನ್ಸಲ್ ಆಟೋ ಪೇ ಅಂತ ಇದೆ. ನೀವು ಕ್ಯಾನ್ಸಲ್ ಆಟೋ ಪೇನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೋಸ್ ಅಂತ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಈ ಕಡೆ ಇದೆ ನೋಡಿ ಕ್ಯಾನ್ಸಲ್ ಆಟೋ ಪೇ ಅಂತ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಆಟೋ ಪೇಮೆಂಟ್ಸ್ ಫಾರ್ ಫ್ಯೂಚರ್ ಮಂತ್ಸ್ ಹ್ಯಾಸ್ ಬಿನ್ ಸ್ಟಾಪೆಡ್ ಅಂತ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಆ್ಯಕ್ಟಿವ್ ಅಂತ ಏನಿದೆ ಇದು ಇನ್ಆ್ಯಕ್ಟಿವ್ ಅಂತ ಬರಬೇಕು ಸ್ನೇಹಿತರೆ. ಬಂದರೆ ಮಾತ್ರ ನಿಮ್ಮ ಒಂದು ಆಟೋ ಪೇ ಅನ್ನೋದು ಕ್ಯಾನ್ಸಲ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಿ ನೋಡ್ಬೋದು, ಮೆಸೇಜ್ SBI ಕಡೆಯಿಂದ ಮೆಸೇಜ್ ಬಂತು, ನಿಮ್ಮ ಆಟೋ ಪೇ ಕ್ಯಾನ್ಸಲ್ ಆಗಿದೆ ಅಂತ. ಈಗ ನಾವು ಈ ಪೇಜ್ನ ರಿಫ್ರೆಶ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇಲ್ಲಿ ಆಟೋ ಪೇ ಅನ್ನೋದು ಇನ್ಆ್ಯಕ್ಟಿವ್ ಅಂತ ಬರಬೇಕು. ಇನ್ಆ್ಯಕ್ಟಿವ್ ಅಂತ ಬಂದರೆ ಮಾತ್ರ ನಮ್ಮ ಒಂದು ಸಬ್ಸ್ಕ್ರಿಪ್ಷನಲ್ಲಿ ಕ್ಯಾನ್ಸಲ್ ಆಗಿರುತ್ತೆ. ಈ ರೀತಿ ನಾವು ಆಟೋ ಪೇನ ಕ್ಯಾನ್ಸಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರು, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.